ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಬೇಗನೆ ಅತಿ ಸುಲಭವಾಗಿ ಮಾಡುವಂಥ ಸ್ವೀಟ್ ಅಂದರೆ ಯಾವುದು? ಶಾವಿಗೆ ಶೀರಾ ಅಲ್ವಾ? ತುಂಬ ಸುಲಭವಾಗಿ ಬೇಗ 5 ನಿಮಿಷದಿಂದ 10 ನಿಮಿಷದೊಳಗಡೆ ಈ ಸ್ವೀಟನ್ನು ಮಾಡ್ಬೋದು. ಹೇಗೆ ಮಾಡಿದ್ದೇನೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಕಢಾಯಿಯಲ್ಲಿ ಅಂದರೆ ಒಂದು ಬಾಣಲೆಯಲ್ಲಿ 1 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದು ಕರಗಿಸ್ಕೊಂಡೆ. ಆಮೇಲೆ ಶಾವಿಗೆ 1.5 ಬೌಲ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1.5 ಬೌಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಯಲ್ಲೇ ನಾನು ಗೋಡಂಬಿನ ಅಂದರೆ ಕಾಜುನ ಒಂದು 8-10 ಕಾಜುನ ಸ್ವಲ್ಪ ಕಟ್ ಮಾಡಿ ಅದನ್ನು ಹುರಿತಾ ಇದ್ದೀನಿ. ಸಪ್ರೇಟಾಗಿ ನಾನೇನು ತುಪ್ಪದಲ್ಲೇನು ಹುರ್ಕೋತಾ ಇಲ್ಲ. ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಅದು ಒಂದು 7-8 ನಿಮಿಷ ಒಂದು 6ರಿಂದ 7 ನಿಮಿಷ ಹುರ್ಕೊಂಡ್ರು ಸಾಕು ಶಾವಿಗೆ ಮತ್ತು ಜೊತೆಲಿ ಕಾಜುನು. ನೋಡಿ, ಈಗ ಆಲ್ಮೋಸ್ಟ್ ಕಲರ್ ಬರ್ತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಕತ್ತೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ನಾನು ಅದೇ ಗ್ಲಾಸಲ್ಲಿ ನಾವು ಬೌಲಲ್ಲಿ ಎಷ್ಟು ಶಾವಿಗೆ ತೊಗೊಂಡಿದ್ನಲ್ಲ ಅದರಲ್ಲೇ 1.5ರಿಂದ 3 ಬೌಲ್ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ಆರಾಮಾಗಿ ಹಾಕಬೇಕು, ಇಲ್ಲಾಂದರೆ ಬೇಗ ಅದು ಬಿಸಿ ನೀರು ಹವೆ ಬರುವಂಥ ಚಾನ್ಸ್ ಇರುತ್ತೆ. ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸೋಣ. ಒಂದು 4-5 ನಿಮಿಷ ಬೇಯಿಸಿದ್ರೆ ಸಾಕು, ನೀರು ಆರೋ ತನಕ. ಸ್ವಲ್ಪ ಬಿಸಿನೇ ನೀರು ಇರಲಿ, ಆದರೆ ಚೆನ್ನಾಗಿರುತ್ತೆ. ತಣ್ಣ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. 1.5ಗೆ 3 ಬೌಲ್ ನೀರು ಹಾಕಿದ್ದೀನಿ ನಾನು. ನೋಡಿ, ಚೆನ್ನಾಗಿ ಕುದಿ ಬರುತ್ತೆ. 10 ನಿಮಿಷದಲ್ಲಿ ಇದು ಶಾವಿಗೆ ಶೀರಾ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿ, ಆಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಬೇಗನೆ ಮಾಡುವಂಥದ್ದು ಒಂದು ಸ್ವೀಟ್ ರೆಸಿಪಿ. ನಮಗೇನಾದರೂ ತಿನ್ನಬೇಕು ಅನಿಸುತ್ತಾ, ಪಟ್ಟಂತ ಏನಾದರೂ ಸ್ವೀಟ್ ತಿನ್ನೋಣ ಅಂದರೆ ಮನೇಲಿ ಶಾವಿಗೆ ಇತ್ತು ಅಂದರೆ ಮಾಡ್ಬೋದು. ನನಗೂ ಹಾಗೆ ನಮ್ಮ ಮನೇಲಿ ಇವತ್ತು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದು ನನ್ನ ಮಗಳು ಕೇಳ್ತಾ ಇದ್ಲು ಅಂತ ಮಾಡಿದೆ. ನೋಡಿ, ಸ್ವಲ್ಪ ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಬೇಯ್ತಾ ಇದೆ. ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ನಿಮಿಷಕ್ಕೆ ಸರಿಯಾಗಿ ಬೆಂದ್ಬಿಡುತ್ತೆ. ಆಮೇಲೆ ಇದಕ್ಕೆ ಸಕ್ಕರೆ ಹಾಕಿದ್ರಾಯಿತು. ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕಿಪ್ ಮಾಡಿದೆ, ಆ್ಯಡನ್ನು ಸ್ಕಿಪ್ ಮಾಡಿದೆ, ಪ್ಲೀಸ್ ನೋಡಿ. ಮತ್ತು ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಈಗ ಆಲ್ಮೋಸ್ಟ್ ಇದು ಬೆಂದಿದೆ. ಇನ್ನು ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದೇನು ಬೇಡ. ಚೆನ್ನಾಗಿ ಅರಳಿ ಬೆಂದಿದೆ ಇದು ಉದುರಾಗಿ. ಆಮೇಲೆ ನಾನು 1/4 ಬೌಲನ್ನು ಸಕ್ಕರೆ ತೊಗೊಂಡಿದ್ದೀನಿ. ಇನ್ನೂ ಕಡಿಮೆ ಬೇಕು ಅಂದರೆ ನೀವು ತೊಗೊಳ್ಬೋದು. ನನಗಿಷ್ಟು ಸ್ವೀಟ್ ಬೇಕು ಅನ್ನಿಸ್ತು. ಫಸ್ಟ್ ಒಂದು ಸರಿ ಸ್ವಲ್ಪ ಬಿಟ್ಟೆ, ಆಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ 1/4 ಬೌಲ್, 1.5 ಬೌಲಿಗೆ 3/4 ಬೌಲು ಸಕ್ಕರೆ ಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿನೂ ಬೇಡ, ಇದಕ್ಕಿಂತ ಕಡಿಮೆ ಹಾಕಿದರೆ ನೀವು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತೀರಾ ಅಂದರೆ ಹಾಕ್ಬೋದು. ಜೊತೆಲಿ ನಾನು ಒಂದು ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ, ಸಾಲ್ಟು. ಅದರದ್ದು ಬೈ ಮಿಸ್ ಆಗಿದೆ, ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಮೊಬೈಲಲ್ಲಿ. ಆಮೇಲೆ ಅದೇ ನೋಡಿ, ಇದಿಷ್ಟು ಸಕ್ಕರೆ ಉಳಿದಿತ್ತಲ್ಲ ಅದನ್ನು ಹಾಕಿದೆ ಇರಲಿ ಅಂತ. ಇಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ. ತುಂಬ ಬೇಗನೆ ಆಗುವಂಥ ಒಂದು ಸ್ವೀಟ್ ರೆಸಿಪಿ. ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಇದು. ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ಆದರೆ ಸೇಮ್ ಇದೇ ಥರ ಕ್ವಾಂಟಿಟಿನೇ ನೀರು ಹಾಕಬೇಕು. 1 to ಡಬಲ್ ಹಾಕಿದರೆ ಸರಿಯಾಗುತ್ತೆ. ನೀವು ಜಾಸ್ತಿ ನೀರು ಹಾಕಿದರೆ ಗಂಜಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಚೆನ್ನಾಗಿ ಬೇಯಲಿ, ಒಂದು 3-4 ನಿಮಿಷ ಬೇಯಿಸಿ ಆಮೇಲೆ ಸರ್ವ್ ಮಾಡಿ. ನೋಡಿ, ಚೆನ್ನಾಗಿ ಬೆಂದಿದೆ. ತುಂಬ ಗಟ್ಟಿಯಾಗಿ ನಾವು ಬೇಯಿಸಬಾರ್ದು, ಅದು ಆಮೇಲೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ನೋಡಿ, ಇಷ್ಟೇ ಸರಿ ಇದೆ ಇದು, ಈ ಟೆಕ್ಸ್ಚರು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನನ್ನ ಶಾವಿಗೆ ಶೀರದ ರೆಸಿಪಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.